ನೀವು ಅವಾಗಲೇ ಹೇಳ್ತಾ ಇದ್ರಲ್ಲ, ಹ್ಮ್. ಪೇಯ್ನ್ ಕಿಲ್ಲರ್ ಹ್ಮ್. ಒಂದು ಬ್ರೈನ್ ಅಥವಾ ಅಲ್ಲಿಯ ಒಂದು ಜಾಗಕ್ಕೆ ಒಂದು ಸಿಗ್ನಲ್ ಪಾಸ್ ಆಗುತ್ತೆ, ಅದು ನನಗೆ ಒಳ್ಳೇದಾಗ್ತಾ ಇದೆ ಅಥವಾ ಪೇಯ್ನ್ ಗೊತ್ತಿಲ್ಲದ ರೀತಿಯಲ್ಲಿ ಪಾಸ್ ಆಗುತ್ತೆ ಅನ್ನೋ ಥರ. ಹ್ಮ್. ಸೊ ಇಲ್ಲೇನಾಗುತ್ತೆ, ನಾನು ನನಗೆ ಒಳ್ಳೇದು ಮಾಡಪ್ಪ ಅಂತ ದೇವರನ್ನ ಬೇಡ್ಕೋತೀನಿ ಬೇಡ್ಕೊತೀನಿ. ಅಥವಾ ಆ ಪರ್ಟಿಕ್ಯುಲರ್ ವ್ಯಕ್ತಿ ಬೇಡ್ಕೋತಾರೆ. ಸೊ ಮನಸ್ಸಿಗೆ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ. ಒಳ್ಳೇದಾಗುತ್ತೆ ಅನ್ನುವ ಭಾವನೆ ಬೆಳೀತಾ ಹೋಗುತ್ತೆ. ಆ ಪಾಸಿಟಿವಿಟಿಯಿಂದ ಈ ಬದಲಾವಣೆಗಳಾಗುತ್ತೆ. ಖಂಡಿತ. ಅಂಡ್ ಆಲ್ಸೋ ನಮ್ಮ ಮಂತ್ರ, ಶ್ಲೋಕ ಯಾವುದೇ ಆಗಲಿ, ದೇ ಆರ್ ಆಲ್ ಬಿಲ್ಟ್ ಆನ್ ಅ ಸರ್ಟನ್ ಫ್ರೀಕ್ವೆನ್ಸಿ. ಅಗೇನ್ ಹ್ಮ್. ಆ ಫ್ರೀಕ್ವೆನ್ಸಿ ಏನಿದೆ ಅದು ನಮ್ಮ ಮನಸ್ಸಿಗೆ ಇಟ್ ವಿಲ್ ಮೇಕ್ ಅನ್ ಇಂಪ್ಯಾಕ್ಟ್. ಹಾಗಿದ್ರೆ ಈ ಗ್ರಹಗಳು, ನಕ್ಷತ್ರಗಳು ಇವರ ಆಧಾರದಲ್ಲಿ ನೀವು ಬೇರೆ ಬೇರೆ ವಿಚಾರಗಳನ್ನ ಸಜೆಸ್ಟ್ ಮಾಡ್ತೀರಿ ಅಲ್ವಾ? ಅದು ಎಷ್ಟು ಸೈಂಟಿಫಿಕ್, ಮತ್ತೆ ಅದಕ್ಕೂ ಇದಕ್ಕೂ ಕನೆಕ್ಷನ್ ಇಲ್ವಾ? ಖಂಡಿತ ಸೈಂಟಿಫಿಕ್ ಆಗಿದೆ ಅದು. ಓಕೆ, ಹ್ಮ್. ನಾನು ಇವಾಗ ಹೇಳ್ಬೋದು ನಿಮಗೆ ಒಂದು ಲೆಟ್ಸ್ ಸೇ ಬೆಂಕಿ. ಇವಾಗ ಬೆಂಕಿ ಅನ್ನೋದೊಂದು ತಗೊಂಡ್ರೆ ಅದು ತಪ್ಪೋ ಸರಿನೋ ಅಥವಾ ಅದು ಕೆಟ್ಟದೋ ಒಳ್ಳೇದು ಕಿರಣ್ ಅದನ್ನ ಹೇಗೆ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಅಲ್ವಾ? obviously. ಅಲ್ವಾ? ಹಾಗೇನೆ ಇವಾಗ ಕೆಲವ್ರು ಜಾತಕದಲ್ಲಿ ಹೇಳ್ತಾರೆ ಕುಜ ಮತ್ತೆ ಕೇತು ಒಟ್ಟಿಗೆ ಇದ್ರೆ ಅವರು ಗನ್ ಯೂಸ್ ಮಾಡ್ತಾರೆ ಅಥವಾ ಲೈಕ್ ಆಯುಧಗಳು ಯೂಸ್ ಮಾಡ್ತಾರೆ. ಅದು ಪರ್ಟಿಕ್ಯುಲರ್ ಹೌಸಸ್ ಅಲ್ಲಿ ಇದ್ರೆ ಅದ್ರ ಮೇಲೆ ಈ ತರ ದೃಷ್ಟಿ ಇದ್ರೆ ಆಗತ್ತೆ. ಸೊ ಅಗೇನ್ ದೇಶ ಕಾಲ ಪಾತ್ರ ಕನ್ಸಿಡರ್ ಮಾಡಬೇಕು. ಆ ಮಗು ಎಲ್ಲಿ ಹುಟ್ಟಿದೆ, ಯಾವ ತರ ಮನೆಯಲ್ಲಿ, ಕಳ್ಳನ ಮನೆಯಲ್ಲಿ ಹುಟ್ಟಿದ್ರೆ ಆಬ್ವಿಯಸ್ಲಿ ಕಳ್ತನಕ್ಕೆ ಯೂಸ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಪೊಲೀಸ್ ಆದ್ರೂ ಆಗ್ಬೋದು, ಸೆಕ್ಯೂರಿಟಿ ಗಾರ್ಡ್ ಆದ್ರೂ ಆಗ್ಬೋದು, ಇಲ್ಲ ಡಾಕ್ಟರ್ ಕೂಡ ಆಗ್ಬೋದು. ಡಾಕ್ಟರ್ ಕೂಡ ಆಯುಧನ ಯೂಸ್ ಮಾಡ್ತಾರೆ.